ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಎಂತಹ ಒಂದು ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಪ್ರವಾಸಿಗರಿಗೂ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇದು. ಎಲ್ಲ ಪ್ರವಾಸಿಗರಿಗೂ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಇದುವೇ ಸಿದ್ದೇಶ್ವರ ಬೆಟ್ಟ. ಬಹಳ ಅಲ್ಟಿಮೇಟಾಗಿದೆ. ಮೇಲ್ಕೋಗ್ಬಿಟ್ರೆ ತುಂಬಾ ಚೆನ್ನಾಗಿರ್ತದೆ. ಆದ್ದರಿಂದ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಒಂದು ವಿಡಿಯೋ ಅಲ್ಟಿಮೇಟಾಗಿರ್ತದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಯಾಕೆಂದರೆ ನಾನೀಗ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಬೈಪಾಸ್ ರಸ್ತೆಯನ್ನು ಅನುಸರಿಸಿ ತದನಂತರ ಕೊಳ್ಳೇಗಾಲ ಅಂದರೆ ಏನು ಈ ಒಂದು ಮಧುವನಹಳ್ಳಿ ರಸ್ತೆಯನ್ನು ಅನುಸರಿಸಿ ತದನಂತರ ತಾವು ವೀಕ್ಷಣೆ ಮಾಡಿ ಸಿದ್ದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಬಂಧುಗಳೇ. ಸಿದ್ದೇಶ್ವರ ಬೆಟ್ಟ ಬಹಳ ಅಲ್ಟಿಮೇಟ್ ಆಗಿದೆ. ಸೊ ಇದುವೇ ಮಧುವನಹಳ್ಳಿ. ತಾವು ವೀಕ್ಷಣೆ ಮಾಡಿ. ಸೊ ಬೆಂಗಳೂರು ಮೈಸೂರು ಭಾಗದಿಂದ ಆಗಮಿಸ್ತಕ್ಕಂಥ ಪ್ರವಾಸಿಗರು ಈ ಒಂದು ಸಿದ್ದೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಭೇಟಿ ನೀಡಬಹುದು. ಸೊ ಈ ಒಂದು ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಏನೆಲ್ಲ ಒಂದು ವಿಶೇಷತೆ ಇದೆ, ಏನೆಲ್ಲ ಒಂದು ವೀಕ್ಷಣೆಗಳು ಸಿಗುತ್ತೆ, ಕಂಪ್ಲೀಟ್ ಸ್ಟೋರಿ ಆಗ್ತೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ನಮ್ಮ ಈ ಸಿದ್ದೇಶ್ವರ ಬೆಟ್ಟ ಬ್ಯೂಟಿಫುಲ್ ಆಗಿದೆ. ಅರ್ಥ ಆಯ್ತಾ? ಸೊ ನಾನು ಬರ್ತಕ್ಕಂಥ ಪ್ರವಾಸಿಗರಿಗೆ ಕೆಲವು ಸೂಚನೆಗಳನ್ನ ಇಡ್ತೀನಿ. ಯಾವುದೋ ಚಿಟ್ಟೆ ಬಂದು ಮೊಕ್ಕೆ ಹೊಡಿತು ಗುರು. ಯಪ್ಪ, ಸರಿಯಾಗಿ ಹೊಡಿತು ಕಣ್ಣು ಪಕ್ಕ. ನಾನು ಸೂಚನೆಗಳು ನೀಡೋದಾದರೆ ದಯವಿಟ್ಟು ಪ್ರವಾಸಿಗರಲ್ಲಿ ಒಂದು ಸವಿನಯ ಮನವಿ ಮಾಡ್ತೀನಿ. ಸೊ ಅಕ್ಕವ್ರ ವೀಕ್ಷಣೆ ಸಿಗುತ್ತೆ. ಹಾಗೆ ನೋಡ್ಕೊಳ್ಳಿ. ಸಿದ್ದೇಶ್ವರ ಬೆಟ್ಟ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತೈತೆ. ಏನಪ್ಪ ಅಂದರೆ ದಯವಿಟ್ಟು ಇಂತಹ ಸ್ಥಳಗಳಿಗೆ ಆಗಮಿಸುವ ಪ್ರವಾಸಿಗರು ತಾವು ತಮ್ಮ ಒಂದು ಮುಂಜಾಗ್ರತೆಯ ಕ್ರಮಗಳನ್ನು ಅನುಸರಿಸಿ. ಸೊ ಇಲ್ಲಿಗೆಲ್ಲ ಹುಡುಗಿರೆಲ್ಲ ಬರೋಕ್ಕೆ ಹೋಗಬೇಡಿ. ಸೊ ವಿಶೇಷವಾಗಿ ಹುಡುಗಿರಿಗೆ ಹೇಳ್ತಕ್ಕಂಥ ವಿಚಾರ, ನೀವು ಯಾರನ್ನು ನಂಬ್ಕೊಂಡು ಇಲ್ಲೆಲ್ಲ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದಷ್ಟು ಜನ ಬರ್ತಾರೆ, ಮನ ಹಾಳು ಮಾಡ್ಕೊಂಡು ಹೊರ್ಟೋಯ್ತಾರೆ. ಸೊ ಆ ರೀತಿಯೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಒಂದು ಮೆಸೇಜ್ ಕೊಡ್ತೀನಿ. ಯಾವುದೇ ಒಂದು ಹುಡುಗಿರು, ವಿಶೇಷವಾಗಿ ಹುಡುಗಿರ್ನಿಗೆ ನಾನು ಸಲಹೆ ಸೂಚನೆಗಳನ್ನು ನೀಡೋದಾದರೆ ದಯವಿಟ್ಟು ಒಂದು ಹುಡುಗನ ನಂಬ್ಕೊಂಡು, ಅವನ ಎಂಥ ದೇವರೇ ಆಗಲಿ ನಂಬ್ಕೊಂಡು ಯಾವುದೇ ಸ್ಥಳಗಳಿಗೆ ಹೋಗಬೇಡಿ. ಆಮೇಲೆ ಕೆಲವರಲ್ಲಿ ಏನು ಗೊತ್ತಾ, ಒಂದು ಒಳ್ಳೆ ಭಾವನೆ ಇದ್ದರೂ ಸಹ, ಓ ಅಣ್ಣ ಏನಣ್ಣ ಸಮಾಚಾರ, ಹೆಂಗಣ್ಣ ಹೋಗೋದು ಅಲ್ತಾನೆ, ಹಾಂ ಹಚ್ಚಕ್ಕಾಗಲ್ವಾ? ಯಾಕೆ? ಓ ಕೊರೆದ್ಬಿಟ್ಟಿದ್ದ. ಹೋದ್ಸಲ ಹೋಗಿದ್ದೆ ಕಣ. ಓ ನನ್ನ ಕೆಪಾಸಿಟಿ. ಸೊ ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ, ಸೊ ಇಲ್ಲಿ ಏನಾಗ್ಬಿಡ್ತದೆ ಅಂದರೆ, ಈಗ ಒಂದೊಳ್ಳೆ ಭಾವನೆ ಇರ್ತದೆ. ಒಂದು ಹುಡುಗಿ ಬಂದುಬಿಟ್ಟಿರ್ತಾರೆ. ಆಕಸ್ಮಿಕವಾಗಿ ಒಂದು ಯಾವ್ದಾದ್ರು ಒಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗ್ಬೇಕಂತ ಬಂದಿರ್ತಾರೆ. ಅವ್ರೇನು ಮಾಡ್ತಾರೆ, ಬಂದುಬಿಟ್ಟಿರ್ತಾರೆ ಅತಾಚುರ್ಯ. ಸೊ ಈ ಥರ ಸ್ಥಳಗಳು, ಈ ಜಂಗುಳಿ ಇಲ್ಲದೆ ಇರ್ತಕ್ಕಂಥ ಸ್ಥಳಗಳಲ್ಲಿ ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೋಸ್ಕರ ನಾನು ತಮಗೆ ಈ ಸೂಚನೆಗಳನ್ನು ನೀಡ್ತಾ ಇರ್ತೀನಿ. ಅರ್ಥ ಆಯ್ತಾ? ಇದೇನಪ್ಪ ಇದು ಹಿಂಗಾಗೋಯ್ತು? ಅಯ್ಯೋ ಹಾ ಇವೆಲ್ಲ ಅನುಭವ ಆಗಬೇಕು ಗುರು. ಅಯ್ಯೋ ಹೊಂಟಾಯ್ತು ಚಾನಲ್ಗೆ. ಸ್ವಲ್ಪ ಮಿಸ್ಸಾರ ಚಾನಲ್ಗಳು ಕೊಟ್ಟೈತೆ ನೋಡಿ. ಸಿದ್ದೇಶ್ವರ ಬೆಟ್ಟ ಇದಾಗಿರ್ತದೆ ನೋಡಿ. ಎಸ್ ನೋಡಿ, ವೀಕ್ಷಣೆ ಮಾಡಿ. ನಾನು ಸ್ವಲ್ಪ ಝೂಮ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಹತ್ತಿರದಿಂದ ನೀಟಾಗಿ ಕಾಣಲಿ ಅಂತ. ಅವೇಸ್ ಹೇಗಿದೆ ನೋಡಿ, ಚೆನ್ನಾಗಿದೆಯಾ? ಬ್ಯೂಟಿಫುಲ್. ಸೊ ಲಾಸ್ಟ್ ಟೈಮೆಲ್ಲ ಹೋಗಿದೆ. ಸೊ ಇಲ್ಲಿ ಸ್ವಲ್ಪ ರಸ್ತೆಗಳು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಅಲ್ಲಿ ನಮ್ಮ ಸ್ಥಳೀಯರು ಹೇಳ್ತಾರೆ, ರೋಡ್ ಚೆನ್ನಾಗಿಲ್ಲ ಹೋಗ್ಬೇಡಿ ಸಾರ್ ಅಂತಾರೆ. ನೋಡ್ಕೊಂಡೋಗಿ ಈ ಥರ ಹೇಳ್ತಾರೆ ನೋಡ್ರಿ. ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ. ಸೊ ಈಗ ನಾನು ಸಿದ್ದೇಶ್ವರ ಬೆಟ್ಟವನ್ನು ನನ್ನ ದ್ವಿಚಕ್ರ ವಾಹನದಿಂದ ಆರಿಸ್ತೀನಿ. ನೋಡೋಣ ಯಾವ ರೀತಿ ಹಾರ್ಕೊಂಡು ಹೋಗ್ತದೆ ಗೊತ್ತಿಲ್ಲ. ಸೊ ಸ್ವಲ್ಪ ಝೂಮು ಇದು ಮಾಡ್ತೀನಿ, ಒಂದು ನಿಮಿಷ. ಓಕೆ.
ಸೊ ಇದು ಕೆಳಗಡೆಯಿಂದ ನಡ್ಕೊಂಡು ಹೋಗುವ ಸ್ಥಳ. ನಾವು ನಡ್ಕೊಂಡು ಹೋಗ್ತೀವಿ ಅಂದರೆ ನಡಿಬಹುದು, ನಡೆಯೋಕ್ಕಾಗಲ್ಲ ನನಗಂತೂ. ನಾನು ಅದಕ್ಕೆ ಟೂ ವೀಲರಲ್ಲಿ ಮೇಲಕ್ಕೆ ಹತ್ತುವ ಒಂದು ಪ್ರಯತ್ನ. ಸ್ವಲ್ಪ ರಸ್ತೆ ಎಲ್ಲ ಕೊರೆದ್ಬಿಟ್ಟದೆ ಸರ್, ಆಗಲ್ಲ ಸರ್ ಅಂತ ಹೇಳಿದ್ದಾರೆ ನಮ್ಮ ಸ್ಥಳೀಯರು. ಆದ್ರೂ ನಾನು ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ ರಿಟರ್ನ್ ಬಂದ್ಬಿಡ್ತೀನಿ ಅಷ್ಟೇ. ನಾನೇನು ಮಾಡೋಕ್ಕಾಗತ್ತೆ ಅಲ್ವಾ. ನೋಡಿ ಹಿಂಗೆ ಹೋಗ್ಬೇಕು. ಸೊ ಇಲ್ಲೆಲ್ಲ ಸೋಲಾರೆಲ್ಲ ಅಳವಡಿಸಿರ್ತಾರೆ. ವೀಕ್ಷಣೆ ಮಾಡಿ ಹೇಗಿದೆ. ಹಾ ಸೂಪರ್. ಓಕೆ, ನಾನು ಸಿದ್ದೇಶ್ವರರ ಸನ್ನಿಧಿಗೆ ಒಳಗಡೆ ಪ್ರಯಾಣವನ್ನು ಬೆಳೆಸುವ ಒಂದು ಕಾರ್ಯದಲ್ಲಿ ಮುಂದಾಗ್ತಾಯಿದ್ದೀನಿ. ಸೊ ನೋಡೋಣ ಅಲ್ಲಿನ ಒಂದು ವೀಕ್ಷಣೆ ಯಾವ ರೀತಿ ಇದೆ. ಸೊ ಇದು ಹುಲಿಗಳ ಪ್ರದೇಶ, ಅರ್ಧ ಆಯ್ತಾ. ಸ್ವಲ್ಪ ಇದು BRTಗೆ ಸೇರುತ್ತೆ, ಬಿಳಿಗಿರಿ ರಂಗನ ಬೆಟ್ಟ, ಅರ್ಥ ಆಯ್ತಾ. ಇಲ್ಲೆಲ್ಲ ಆನೆಗಳು ಬೇಜಾನ್ ನಿಂತ್ಕೊತವೆ, ಸಿಕ್ಕಾಪಟ್ಟೆ ಆನೆಗಳು ಬರ್ತವೆ. ಸೊ ಇಲ್ಲೆಲ್ಲ ಹುಲಿಗಳ ಪ್ರದೇಶ ಇದು. ಸೊ ಪ್ರವಾಸಿಗರು ಸ್ವಲ್ಪ ಮಾಡ್ಕೊಂಡು ಹುಷಾರಾಗಿ ಆಗಮಿಸಬೇಕು. ಸೊ ಅಣ್ಣವ್ರು ಹೇಳಿದ್ದಾರೆ, ಸರ್ ಮಳೆ ಬಂದ್ಬಿಟ್ಟು ಎಲ್ಲ ಕೊರೆದ್ಬಿಟ್ಟದೆ ಸರ್, ಹೋಗ್ಬೇಡಿ ಸರ್ ಈ ಥರ ಹೇಳಿದ್ರು. ನಾನು ನೋಡ್ತೀನಿ, ಒಂದಷ್ಟು ದೂರ ಪ್ರಯಾಣ ಮಾಡ್ತೀನಿ, ಆಗಿಲ್ಲ ಅಂದರೆ ರಿಟರ್ನ್ ಆಗ್ತೀನಿ ಅಷ್ಟೇ, ಇನ್ನೇನಿಲ್ಲ ಡಿಫ್ರೆನ್ಸು. ಅರ್ಥ ಆಯ್ತಾ. ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಓಹೋ ಹೋ ಹೋ ಹೋ, ಅಣ್ಣವ್ರು ಹೇಳ್ದು ನಿಜ, ಕೊರೆದ್ಬಿಟ್ಟದೆ ಸಾ, ನಿಜ ಸಾ. ನೋಡಿ ಸಾ ಹೆಂಗೆ ಕೊರೆದಾಕದೆ. ಕೊರೆದ್ರೂ ಬಿಡಲ್ಲ, ಏನು ಮಾಡಿದ್ರು ಬಿಡಲ್ಲ. ನನ್ನ ಹತ್ರ ಹುಚ್ಚು ನನ್ನ ಮಗ, ನೀವೇನಾದ್ರು ತಿಳ್ಕೊಳ್ಳಿ, ನಾನು ಹಂಗೆ ಹೇಳ್ತೀನಿ ನೇರವಾಗಿ. ನಾವಂತ್ರ ಹುಚ್ಚ. ಓಹೋ ಹೋ 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 ಹೋ. ಅದು ಏನಾಗ್ಬಿಡುತ್ತೆ ಅಂದರೆ ಗಾಡಿ ಎತ್ತಿ ಮುಗ್ರಿಸ್ಬಿಡ್ತದೆ ಸ್ಕ್ರಿಡ್ಡಾಗಿ. ಏನಪ್ಪ, ಬೇಡ ಫಸ್ಟಲ್ಲೇ ಎಸ್ಬೇಕು. ಈ ಕಲ್ಲೆಲ್ಲ ಸ್ಕ್ರಿಡ್ ಆಗ್ತಾಯಿತ್ತೆ ಬಂಧುಗಳೇ. ಆದರೂ ಒಂದು ಪ್ರಯತ್ನ ಮಾಡಿಬಿಡೋಣ, ಏನಂತೀರ. ಸೊ ವೀಡಿಯೋಲಿ ಎಂತಾದರೆ ಯಾರೂ ನೋಡೋಲ್ಲ ಸರಿಯಾಗಿ, ಆದರೂ ನಾನು ಈ ಥರ ಕಷ್ಟಪಟ್ಟು ಹಚ್ತಾ ಇದ್ದೀನಿ ನೋಡಿ. ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ. ನಿಮ್ಮ ಎಲ್ಲರ ಪ್ರೋತ್ಸಾಹ ಬೆಂಬಲದಿಂದ ಇವತ್ತು 4 ಲಕ್ಷ ಫಾಲೋವರ್ಸ್ ಹತ್ತತ್ರದಲ್ಲಿದ್ದೀನಿ. ಹಾಗೆ ನಮ್ಮ ಫೇಸ್ಬುಕ್ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಎರಡೂ ಸಹ ಒಂದು ಉನ್ನತ ಸ್ಥಾನಮಾನವನ್ನು ಗಳಿಸಿದೆ. ಸೊ ವಿಶೇಷವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೇನೋ 1 ಲಕ್ಷ ಗಡಿ ದಾಟುತ್ತೆ, ಅರ್ಥ ಆಯ್ತಾ. 1 ಲಕ್ಷ ಚಂದಾದಾರರಿಗಾಗಿ ಬಹು ನಿರೀಕ್ಷೆಯಲ್ಲಿದ್ದೀನಿ. ಸೊ ಇನ್ನೊಂದು 2100 ಜನ ಬೇಕು ಅಷ್ಟೇ. ಏನು ಹೇಳ್ರಿ, 2100 ಜನ. ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಪ್ಪ. ನಿಮ್ಮ ದಮ್ಮಯ್ಯ ಅಂತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಬೆಳೆಸ್ರಪ್ಪ. ಬಡವ್ರ ಮಕ್ಕಳನ್ನ ಉಳಿಸ್ರಪ್ಪ. ಬಡವ್ರ ಮಕ್ಕಳನ್ನ ಉಳಿಸಿ. ನಾನೇನು ಅಂತ ಸದೃಢವಾಗಿಲ್ಲ, ನಾನು ನೇರವಾಗಿ ಹೇಳ್ತೀನಿ, ನಾನು ಸ್ವಲ್ಪ ಡಮ್ಮಿ ಪೀಸೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ನಿಮ್ಮ ಆಶೀರ್ವಾದದಿಂದ ಬೆಳ್ಕೋಬೇಕಷ್ಟೆ ನಾನು, ಏನಂತೀರ. ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲದಿಂದ ನಾನು ಬೆಳಿಬೇಕಷ್ಟೆ. ಹಾ ಅಂತೂ ಇಂತೂ ಸುಮಾರು ದೂರ ಹತ್ತೇ ಬಿಟ್ಟೆ. ವಾವ್, ನನ್ನಂತರ ಆನಂದ ಆಗ್ತಾಯಿದೆ. ಹತ್ತೇ ಬಿಟ್ಟೆ ಗುರು. ಓಕೆ, ನಾನು ಇಲ್ಲಿ ಸ್ವಲ್ಪ ವೀಡಿಯೋ ಆಫ್ ಮಾಡ್ತೀನಿ, ಯಾಕೆಂದರೆ ಲೆಂತ್ ಆದರೆ ವೀಡಿಯೋ ನೋಡಲ್ಲ ಕಣ್ರಿ, ಅದೇ ಬೇಜಾರು. ಇರಲಿ ಬಿಡಿ, ಬಂದಷ್ಟು ಬರಲಿ. ಒಂದಾದ್ಮೇಲೆ ಒಂದು ವೀಡಿಯೋ ಹಾಕ್ತೀನಿ ನೋಡ್ರಪ್ಪ, ದಯವಿಟ್ಟು ಎಲ್ಲ ವೀಡಿಯೋನ ಹಾಕ್ಬಿಡ್ತೀನಿ ಅತ್ತಾಗೆ. ಏನದು ಅದ್ರ ಮೇಲೆ ಏನೋ ಸೀರೆ ಬಟ್ಟೆ ಎಲ್ಲ ಅದಲ್ಲಪ್ಪ, ಅಲ್ಲಿ ನೋಡಲೆ ಸೀರೆ ಗೀರೆ ಬಟ್ಟೆ. ಇದೇನು ತಾರ್ಪಲ್ ಕಣಲ್ಲ. ಓಹೋ ಕೈಲಾಸ ಇಳಿಸುವ ಕಷ್ಟ ಮಹೇಶವು, ಹತ್ಸುವಾಗೇನಿಲ್ಲ, ಇಳಿಸುವಾಗಲೇ ಕಷ್ಟ.
ಇಳಿಸುವಾಗ ನಮ್ಮ ಮಾಯಸನ ರನ್ನಿಂಗ್ ಓಡಿಸ್ತೀನಿ. ರನ್ನಿಂಗ್ ಮಾಡಬೇಕಾದ್ದೆ ಮಾಯಸ. ನಾನು ಎಲ್ಲದಕ್ಕೂ ರೆಡಿ ಏನೋ ಅಂತ ಬೆಟ್ಟವೇ ಹತ್ತಿದ್ದೀನಿ. ಹಾಂ 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 ಹೌದಾ? ಸ್ವಲ್ಪ ಕಡಿಮೆ 85 ಡಿಗ್ರಿ ಅದ. ಹಾಂ 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 ಜಾರಕ್ಕೆ ಬ್ರೇಕ್ ಹಿಡಿದು ಜಾರತ್ತೆ ಗಾಡಿ. ಆ ಕಡೆ ಈ ಕಡೆ ನೋಡ್ಕಪ್ಪ, ಹುಲಿ ಇರ್ತದೆ. ಹುಲಿ 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 ಅಭಯಾರಣ್ಯ ಪ್ರದೇಶ ಇದು. ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನೋಡಿ, ಸಿದ್ದೇಶ್ವರ ಬೆಟ್ಟ ಏನಿದೆ, ಇಲ್ಲಿ ಸುಮಾರು ಜನ ವೀಡಿಯೋ ಮಾಡಾಕಿದ್ದಾರೆ. ಸೊ ಅವ್ರು ನೋಡ್ಕೊಂಡು ಬರ್ತಾಯಿದ್ದೀನಿ. ನಾನು ಸಹ ಅವ್ರು ನೋಡ್ಕೊಂಡು ಒಂದು ವೀಡಿಯೋ ಹಾಕಿದ್ದೆ. ಯಾರೋ ಒಬ್ಬರು ಪುಣ್ಯಾತ್ಮರು ಆ ವೀಡಿಯೋ ಮೇಲೆ ಕಣ್ಣಿಟ್ಟು ಕತೆ ಕಟ್ಬಿಟ್ರು. ಅದಕ್ಕೆ ನಾನು ಬೇರೆಯವ್ರ ವೀಡಿಯೋ ನೋಡ್ಕೊಂಡೇ ಹೋಗ್ತಾ ಇರೋದು. ಅದರಂತೆಯೇ ನಾನು ವೀಡಿಯೋ ಮಾಡ್ತಾ ಇರೋದು. ಸಿದ್ದೇಶ್ವರ ಬೆಟ್ಟದ ಪರಿಚಯ ಮಾಡಿ ಕೊಡ್ತಾ ಇರೋದು. ದಯವಿಟ್ಟು ಯಾರೂ ತೊಂದರೆ ಕೊಡಬೇಡಿ. ರೋಡ್ ಚೆನ್ನಾಗದೆ ಗುರು. ಅಣ್ಣ ನಮ್ಗೆ ಹೂ ಮುಡಿಸ್ಬಿಟ್ಟವು. ಓ ಇಲ್ಲ 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 ಇಳ್ಬೇಕಿಲ್ಲಿ. ಓಹೋ ಮಾಯಸ ರನ್ನಿಂಗ್. ಓಹೋ ಹೋ 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 ನೋಡಿ ಬಂಧುಗಳೇ, ಯಾವ ರೀತಿ ಬಂದಿದ್ದೀನಿ ಅಂದರೆ ಡ್ರೈವಿಂಗು ನೈಸ್ ಡ್ರೈವಿಂಗ್. ಸೊ ನಮ್ಮ ಮಾಯಸನ್ನು ಹಚ್ಕೊಂಬಿಡ್ತೀನಿ ಇಲ್ಲಿಂದ. ಮಹೇಶ್ ಏರ್ ಕಮ್ಮಿನಾ? ಏಯ್ ನೋಡಿದ್ರಿ? ಇಲ್ಲ ಅದು ಹಂಗೆ ಹಂಗೆ ಕೂತ್ಕೊ. ಏನಿಲ್ಲ ಕೂತ್ಕೊ. ಅದು ಟ್ಯೂಬ್ಲೆಸ್ ಅಲ್ವಾ, ಅದಾಗೆ. ಟ್ಯೂಬ್ಲೆಸ್ಸು ಇಳ್ಗೋಗ್ಬಿಡುತ್ತೆ. ಓಹೋ ಓ ಇದ್ಯಾವುದು ಇಲ್ಲೊಂದು ಗಾಡಿ ನಿಂತದ? ಹೌದಾ? ಇರಿ ಓ ಅಲ್ಲಿ ಹಚ್ಚಕ್ಕಾಗಲ್ಲ ಅಂದ್ಬಿಟ್ಟು ಇದು ಮಾಡಿರೋದು. ಹಾಂ 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 ನೋಡಿಯಪ್ಪ, ಅಲ್ಲಿ ಗಂಟೆ ಹೋಗ್ಬೋದು ಬೈಕಲ್ಲಿ. ಸೊ ಬೈಕಲ್ಲಿ ಹಚ್ಚಕ್ಕಾಗಲ್ಲ ಅಂದ್ಬಿಟ್ಟು ಕೆಲವ್ರು ನಡ್ಕೊಂಡು ಹೋಗಿದ್ದಾರೆ. ನಾನು ಹಚ್ಚೋದೆ ಇರು ಓ ಇಳಲೇಬೇಕು ಮೈಸ. ಹಾಂ ನಿಮಗೆ ಅದೇ ಸ್ವಲ್ಪ ಹೆಂಗೆ ದಬಾಯಿಸು, ನಿಧಾನಕ್ಕೆ ಹೋಗವು. ಸ್ವಲ್ಪ ಕಷ್ಟ ಇದೆ, ಬಟ್ ನಾನು ಬಿಡಲ್ಲ, ಹತ್ಸೋದೆ ಶಿವ ಅಂತ. ಮೈಸೋ ಹತ್ತು ಅಲ್ಲಿ ಗಂಟೆ ಹೋಗ್ಬೋದು. 8 ನಿಮಿಷ ವೀಡಿಯೋ ಆಗೋಯ್ತು ಅಲ್ಲಿಂದ ಇಲ್ಲಿಗೆ. ಓಕೆ ಒಟ್ಟು ಅಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ ಈ ರೀತಿ ಗಾಡಿಗಳು ನೋಡ್ತಾ ಇದ್ದೀನಿ. ಬಾಡಿ ಮಾತ್ರ ನೋಡಿಲ್ಲ. ಏನು ತೊಂದರೆ ಇಲ್ಲ, ಚೆನ್ನಾಗೈತೆ ರಸ್ತೆ. ಓಹೋ ಬೇಡ ಕೂತ್ಕೋ, ಏನಿಲ್ಲ ಹೋಯ್ತ. ಆಗಲ್ಲ ಅಂದ್ರೆ ಹೇಳ್ತೀನಿ, ಆವಾಗ ಆರ್ಬಿಡು ಅಷ್ಟೇ. ಹಬ್ಬ ಅಂತೂ ಇಂತೂ ದಬಾಯಿಸಿ ಬಂದ್ಬಿಟ್ಟೆ. ಅದೇ ಆನೆ ಇದೆ.
ಹಾಂ ಇಲ್ಲಿ ಇಲ್ಬೇಕು. ಬನ್ನಿ. ಸಿದ್ದೇಶ್ವರ ಬೆಟ್ಟ ಅಂತೂ ಇಂತೂ ಸುಮಾರು ದೂರ ಬಂದ್ಬಿಟ್ಟೆ ಗುರು. ಆದರೂ ನನ್ನ ರಣ ಹುಚ್ಚ ಬಿಡಪ್ಪ, ಏನಾರಾಗಲಿ ರಣ ಹುಚ್ಚ. ಓ ಆನೆ ನದಿ ಹಸಿದು ಕಣೋ, ಇಷ್ಟೇ ತಿರುವು. ಅಲ್ಲಿ ಗಾಡಿಗಳನ್ನ ಕೆಳಗೆ ಹಾಕ್ಬಿಟ್ಟೋಗ್ರೆ, ಆದರೆ ನಾನು ಆಟೋನೇ ಬಂದೈತೆ ಗುರು ನೋಡಿ. ಆಟೋದವರೇ ಬಂದವ್ರೆ. ಓಹೋ ಹೋ ಹೋ ಹೋ, ಆಟೋದವ್ರು ಇಲ್ಲಿ ಗಂಟ ಬಂದವ್ರಲ್ಲ. ಓ ಎಲ್ಲ ಕೊರ್ದಾಕ್ಬಿಟ್ಟದೆ ನೋಡ್ರಿ. ಎಂಥ ಸಾಹಸ ಮಾಡ್ತಾವ್ನಿ, ಅಬ್ಬಾ ಎಂಥ ಸಾಹಸ ಮಾಡಿದೆ ಗುರು. ಗ್ರೇಟ್ ಅಂತೂ ಬಂದೇ ಬಿಟ್ಟೆ. ಸೊ ನಮ್ಮ ಆಯಸ್ಸನ್ನು ಕರ್ಕೊಂಡು ಹೋಗ್ಬೇಕಿತ್ತು ಇಲ್ಲಿಂದ. ಇಲ್ಲ ಬಂದುಬಿಡ್ತಾನೆ, ಏನು ತೊಂದರೆ ಇಲ್ಲ. ನೋಡ್ಕೊಳ್ಳಿ, ಅಬ್ಬಾ ಸೂಪರ್ ಗುರು, ಸೂಪರ್. ನೈಸ್ ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ನಿರೀಕ್ಷಿಸಿ ನೋಡಿ. ಅಲ್ಲಿಂದ ಇಲ್ಲಿಗೆ ರುಬ್ಕ ಬಂದಿದ್ದೀನಿ ಸಿದ್ದೇಶ್ವರ ಬೆಟ್ಟಕ್ಕೆ, ಅಲ್ಲಿಂದ ಇಲ್ಲಿಗೆ. ನೋಡಿ ನೋಡ್ಕೊಳ್ಳಿ. ಇದೇ ಟೆಂಪಲು, ಒಂದು ಅಲ್ಟಿಮೇಟ್ ವ್ಯೂ ಇದೆ. ನೋಡಿ ಒಂದು ವೀಕ್ಷಣೆ ತೋರಿಸ್ತೀನಿ. ತದನಂತರ ತಮಗೊಂದು ಮನವಿ ಮಾಡ್ತೀನಿ. ನೋಡ್ರಿ ಪಾತಾಳ, ಏನಿದು ಕತೆ. ಅಬ್ಬಬ್ಬಬ್ಬಬ್ಬಬ್ಬ, ಹೇಗಿದೆ ಪಾತಾಳ. ಸೊ ಇದುವೇ ಸಿದ್ದೇಶ್ವರ ಬೆಟ್ಟ. ಸೊ ನಮ್ಮ ಕೊಳ್ಳೇಗಾಲ ತಾಲೂಕಿನ ವಂಡ್ರಬಾಳು ಸಮೀಪದಲ್ಲಿ ಈ ರೀತಿಯ ವೀಕ್ಷಣೆ ಸಿಗುತ್ತೆ. ಸೊ ತಾವು ಸಹ ಆಗಮಿಸ್ಬೋದು. ದಯವಿಟ್ಟು ನನ್ನ ಮುಂದಿನ ವೀಡಿಯೋ, ನನ್ನ ಹಿಂದಿನ ವೀಡಿಯೋ ವೀಕ್ಷಣೆ ಮಾಡಿ ಕಂಪ್ಲೀಟ್ ಸ್ಟೋರಿ ಹಾಕ್ತೀನಿ.